ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಮೆಟ್ರೋದಲ್ಲಿ ಹೊಸ ದಾಖಲೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. ತಿಂಗಳಲ್ಲಿ ಅತಿ ಹೆಚ್ಚು ಪ್ರಯಾಣಿಕರು ಸಂಚಾರವನ್ನು ಮಾಡಿದ್ದಾರೆ. ಒಂದೇ ದಿನ 11,19,000 ಪ್ರಯಾಣಿಕರು ಪ್ರಯಾಣವನ್ನು ನಮ್ಮ ಮೆಟ್ರೋದಲ್ಲಿ ಮಾಡಿದ್ದಾರೆ. ಹೌದು, ಮೆಟ್ರೋ ಇವತ್ತು ಬೆಂಗಳೂರಿನ ಭಾಗ ಆಗಿಬಿಟ್ಟಿದೆ. ಬಹುತೇಕ ಮಂದಿ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡ್ತಾರೆ. ಯಾವುದೇ ಟ್ರಾಫಿಕ್ ಕಿರಿಕಿರಿ ಇರೋದೇ ಇಲ್ಲ. ಹಾಗಾದರೆ ಮೆಟ್ರೋದಲ್ಲಿ ಎಷ್ಟು ಮಂದಿ ಸಂಚಾರವನ್ನು ಮಾಡಿದ್ದಾರೆ ನೋಡೋದಾದರೆ, ಆಗಸ್ಟ್ 10ನೇ ತಾರೀಕು 11,19,815 ಪ್ರಯಾಣಿಕರು ಸಂಚಾರವನ್ನು ಮಾಡಿದ್ದಾರೆ. ಪರ್ಪಲ್ ಲೈನು, ಗ್ರೀನ್ ಲೈನು, ಯೆಲ್ಲೋ ಲೈನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪರ್ಪಲ್ ಲೈನ್ನಲ್ಲಿ 4,66,371 ಮಂದಿ ಸಂಚಾರವನ್ನು ಮಾಡಿದ್ದಾರೆ. ಗ್ರೀನ್ ಲೈನ್ನಲ್ಲಿ 2,85,499 ಮಂದಿ ಪ್ರಯಾಣ ಮಾಡಿದ್ದಾರೆ. ಯೆಲ್ಲೋ ಲೈನ್ನಲ್ಲಿ 92,838 ಜನ ಪ್ರಯಾಣವನ್ನು ಮಾಡಿದ್ದಾರೆ. ಅಂದರೆ ಇಂಟರ್ಚೇಂಜು, ಈಗ ಗ್ರೀನಿಂದ ಯೆಲ್ಲೋಗೆ, ಪರ್ಪಲಿಂದ ಗ್ರೀನ್ಗೆ, ಗ್ರೀನಿಂದ ಪರ್ಪಲ್ಗೆ, ಈ ಥರ ಇಂಟರ್ಚೇಂಜ್ ಮಾಡಿರುವಂಥ ಪ್ರಯಾಣಿಕರ ಸಂಖ್ಯೆ ನೋಡೋದಾದರೆ 2,75,107 ಪ್ರಯಾಣಿಕರು. ನೋಡಿದ್ರಲ್ಲ, ದಾಖಲೆಯ ಪ್ರಮಾಣದ ಜನಸಾಮಾನ್ಯರು ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ಕೊಂಚ ಮಳೆ ಕೂಡ ಇತ್ತು. ಸಂಚಾರದಲ್ಲಿ ರಸ್ತೆಯಲ್ಲಿ ಅಸ್ತವ್ಯಸ್ತತೆ ಉಂಟಾಗಿತ್ತು. ಮೆಟ್ರೋ ಆದರೆ ಒಂಥರ ಸೇಫು, ಸಕಾಲಕ್ಕೆ ತಲುಪಬಹುದು. ಆ ನಿಟ್ಟಿನಲ್ಲಿ ಮೆಟ್ರೋದಲ್ಲಿ 11,19,000 ಜನ ಪ್ರಯಾಣವನ್ನು ಮಾಡಿದ್ದಾರೆ.